ಚಾಮುಂಡೇಶ್ವರಿ ವರ್ಧಂತಿ ದಿನದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಕೋಟೆಯ ವಿಜಯಲಕ್ಷ್ಮಿ ಸಿ.ಕೆ. ವಿಶ್ವನಾಥರವರ ಮನೆಯಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯಗಳು ಜರುಗಿದವು. ದಾಸ ಸಾಹಿತ್ಯ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ವಿಜಯಲಕ್ಷ್ಮಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಪೂಜೆಯನ್ನು ಭಕ್ತಿಯಿಂದ ಆಚರಿಸಿದೆವು. ಜೊತೆಗೆ 300 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ನೀಡಲಾಯಿತು ಎಂದು ಹೇಳಿದರು. ಪ್ರತಿ ವರ್ಷ ಒಂದೊಂದು ರೀತಿ ಅಲಂಕಾರ ಮಾಡಿಸಿ ಒಂದು 300 ರಿಂದ 400 ಜನ ಹೆಣ್ಮಕ್ಳಿಗೆ ಕುಂಕುಮಾರ್ಚನೆ ಮಾಡಿಸಿ ಲಲಿತಾ ಸಹಸ್ರನಾಮ ನಮ್ಮ ಗುರುಗಳಿದ್ದಾರೆ ದೇಸಿಂಹ ಅಂತ, ಅವ್ರ ಕಡೆಯಿಂದ ನಾವು ಲಲಿತಾ ಸಹಸ್ರನಾಮ ಕಲ್ತಿದ್ವಿ. ಅವ್ರ ಕಡೆಯಿಂದ ನಮ್ಮಲ್ಲಿ ಯಾವಾಗ ಪ್ರತಿ ವರ್ಷನೂ ನಡೆಯುತ್ತೆ. ಇವತ್ತು ಬೆಳಗ್ಗೆ ಪುಡಿಯ ಮಾಡಿಸಿದ್ವಿ. ಬೆಳಗ್ಗೆ ದೇವಿ ಆಹ್ವಾನ ಮಾಡಿದ್ವಿ 5 ಗಂಟೆಯಲ್ಲಿ. ಮತ್ತೆ 8 ರಿಂದ 10 ಗಂಟೆ ತನಕ ದೇವಿ ಪಾರಾಯಣ ಆಯಿತು. ಆಮೇಲೆ ದೇವಿ ಮಾತುಕತೆ ಆಗಿ 11:30ರಿಂದ 12:30 1 ಗಂಟೆ ತನಕ ಭಜನೆ ಲಲಿತಾ ಸಹಸ್ರನಾಮ ಮಾಡಿಸಿದ್ವಿ. ನಿಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ ವಿಶ್ವ. ಅವ್ರದ್ದು ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮಲ್ಲಿ ಚಾಮುಂಡೇಶ್ವರಿ ಪೂಜೆನ ನಡೆಸ್ಕೊಂಡು ಬಂದಿದ್ದೀವಿ. ಈ ಪೂಜೆನ ನಾವು ಚಿಕ್ಕಮಗಳೂರಿನಲ್ಲಿ 14 ವರ್ಷದಿಂದ ನಡೆಸ್ತಾ ಇದ್ದೀವಿ. ಏನು ಸರ್ ವಿಷಯ? ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ದೇವಿನ ಅಲಂಕಾರ ಮಾಡಿ ಪ್ರತಿ ವರ್ಷನೂ ನಾವು ದೇವಿನ ಅಲಂಕಾರ ಮಾಡ್ತೀವಿ. ಸುಮಾರು ರಾತ್ರಿ ಒಂದು 7 ಗಂಟೆಯಿಂದ 11 ಗಂಟೆವರೆಗೂ ಅಲಂಕಾರ ಆಗುತ್ತೆ. ಮಂಜಣ್ಣ ಅಂತ ಒಬ್ಬರು ಅಲಂಕಾರ ಮಾಡಿಕೊಡ್ತಾರೆ. ಬೆಳಿಗ್ಗೆ ನಾವು ಗಣಪತಿ ಪೂಜೆ ಮಾಡಿಸಿ ಪುಣ್ಯ ಮಾಡಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಆಹ್ವಾನ ಮಾಡಿಸಿ ಪುರೋಹಿತರಿಂದ ನಂತರ ದೇವಿ ಮಹಾತ್ಮ ಕಥೆ ಓದಿ ಭಜನಾ ಮಂಡಲದಿಂದ ಕುಂಕುಮಾರ್ಚನೆ ಮತ್ತು ಲಲಿತಾ ಸಹಸ್ರನಾಮ ಈ ಕಾರ್ಯಕ್ರಮ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನನಗೆ ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ದು. ಚಾಮುಂಡೇಶ್ವರಿ ವರ್ಧಂತಿ ಪೂಜೆ ಇದೆ ನಮ್ಮ ಮನೆಯಲ್ಲಿ ಅಂತ ಕರೆದಿದ್ದು. ನಾನು ವರ್ಧಂತಿ ಪೂಜೆ ಅಂದ್ರೆ ಏನಪ್ಪಾ ಅಂತ ಅನ್ಕೊಂಡು ಮನೆಗೆ ಬಂದೆ. ನನಗೆ ಗೊತ್ತಿರಲಿಲ್ಲ ವರ್ಧಂತಿ ಪೂಜೆ ಅಂತಂದ್ರೆ ಏನು ಅಂತ. ಮೇಡಮ್ನ ಕೇಳಿದೆ, ಮೇಡಮ್ ವರ್ಧಂತಿ ಪೂಜೆ ಅಂದ್ರೆ ಏನು ಅಂತ. ವರ್ಧಂತಿ ಅಂತಂದ್ರೆ ಚಾಮುಂಡೇಶ್ವರಿಯ ಹುಟ್ಟಿದ ದಿನ ಅಂತ ಹೇಳಿ ಗೊತ್ತಾಯ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಇಲ್ಲಿ ಮನೆ ಒಳಗಡೆ ಬಂದು ನಾನು ಅಲಂಕಾರ ನೋಡಿದ ತಕ್ಷಣ ಮನೆ ಹೊರಗಡೆನೂ ಕೂಡ ಅಷ್ಟು ಚೆನ್ನಾಗಿ ಅಲಂಕಾರ ಇದೆ. ಮನೆನೇ ಒಂಥರ ಶಾಂತವಾಗಿ ಒಂಥರ ದೇವಾಲಯದ ರೀತಿಯಲ್ಲಿ ಮನೆ ಇದೆ. ಇಲ್ಲಿ ಒಳಗಡೆ ಬಂದು ನಾನು ಮನೆಯಲ್ಲಿ ದೇವ್ರ ವಿಗ್ರಹವನ್ನ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಏನೋ ಅನ್ನೋ ಫೀಲ್ ಆಯ್ತು ನನಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ನೋಡಿದ್ರೇನೆ ಗೊತ್ತಾಗುತ್ತೆ ಅವರಿಗೆ ಚಾಮುಂಡೇಶ್ವರಿ ಬಗ್ಗೆ ಎಷ್ಟೆಲ್ಲ ಭಕ್ತಿ ಇದೆ ಅಂತ ಹೇಳಿ. ನಿಜವಾಗ್ಲೂ ಆ ಚಾಮುಂಡೇಶ್ವರಿ ತಾಯಿ ಯಾವಾಗ್ಲೂ ಮನೆಗೆ ಐಶ್ವರ್ಯ ಸಂಪತ್ತು ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸಕಲವನ್ನ ಆರೋಗ್ಯವನ್ನ ಕರುಣಿಸ್ಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ.
ವಿಜಯಲಕ್ಷ್ಮಿ ವಿಶ್ವನಾಥ್ ಅವರ ಮನೆಯಲ್ಲಿ 14 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ನಮ್ಮ ಭಜನೆ ಮಂಡಳಿ ತಾಯಂದಿರನ್ನ ಎಲ್ಲರನ್ನೂ ಆಹ್ವಾನಿಸಿ ಅವರು ಅದ್ದೂರಿಯಿಂದ ನಮ್ಮನ್ನ ಎಷ್ಟು ಚೆನ್ನಾಗಿ ಕಂಡು ಅರ್ಶಿನ ಕುಂಕುಮ ವಿತರಣೆ ಮಾಡಿ ಊಟ ಪ್ರಸಾದವನ್ನು ವಿನಿಯೋಗ ಮಾಡುತ್ತಾರೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಯಾರು ನಡೆಸಿಲ್ಲ ಅಂತಲೂ ಈ ತರ ವರ್ಧಂತಿಯನ್ನು ಯಾರು ನಡೆಸಿಲ್ಲ. ವಿಜಯಲಕ್ಷ್ಮಿ ವಿಶ್ವನಾಥ್ ಅವರ ಮನೆಯಲ್ಲಿ ನಡೆಸಿಕೊಡುತ್ತಾರೆ. ಧನ್ಯವಾದಗಳು.